ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಪ್ರೋಮೋ ನೋಡ್ಬಿಡೋಣ. ನಿಮ್ಮ ಆಟಗಳಲ್ಲಿ ಸ್ಟ್ರಾಟಜಿ ಹಿಂಟ್ ಕೊಡ್ತಾ ಇದೀನಿ. ನಿಮ್ಮಲ್ಲಿ 50% ರೀಪ್ಲೇಸ್ಮೆಂಟ್ಗೂ ಒಂದು ಬ್ಯಾಚ್ ರೆಡಿ ಇರ್ಬೋದು. ಸೊ ವೀಕ್ಷಕರೇ, ಸದ್ಯ ಈಗ ಒಂದು ಗೊತ್ತಾಗ್ತಿರೋದು, ಇವಾಗ ನಾವು 11 ಸೀಸನ್ ಏನ್ ನೋಡಿದೀವಿ ಅದಕ್ಕಿಂತ ವಿಭಿನ್ನವಾದ ಸೀಸನ್ ಇದು ಅಂತ ಬಿಟ್ಟು ಕಿಚ್ಚ ಸುದೀಪ್ ಅವರು ಇಲ್ಲಿ ಹೇಳ್ತಿದ್ದಾರೆ. ಈಗ ಜಂಟಿಗಳನ್ನ ಏನ್ ಕಳ್ಸಿದ್ರು ಅಂದ್ರೆ ಅವರು ಒಂಟಿಗಳಾಗಿ ಆಡಕ್ಕೆ ಲಾಯಕ್ಕಿಲ್ಲ ಅಂತ ಅಂದ್ಬಿಟ್ಟು ಜಂಟಿಗಳಾಗಿ ಮಾಡಿ ಕಳ್ಸಿದ್ರು. ಆಲ್ಮೋಸ್ಟ್ ಒಂಟಿಗಳು ಜಂಟಿಗಳು ಇಬ್ಬರ ಕಡೆಯಿಂದನೂ ಇಲ್ಲಿ ತಪ್ಪಾಗಿದೆ. ಆಲ್ಮೋಸ್ಟ್ ನೀವು ಕೆಲವೊಂದು ಸ್ಪರ್ಧಿಗಳನ್ನ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಏನು ಕೂಡ ಅವರು ಕಂಟೆಂಟ್ ಕೊಡ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಒಂದು ಸ್ಟ್ರಾಟರ್ಜಿ ಏನಿತ್ತು ಆ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇನ್ನು ಗೇಮ್ ಅಂತೂ ರದ್ದಾಗಿದ್ದಕ್ಕೆ ಸಿಕ್ಕಾಪಟ್ಟೆ ಕೋಪ ಬಂದೇ ಬರುತ್ತೆ. ಏನಕ್ಕೆ ಅಂತಂದ್ರೆ 4ನೇ ಗೇಮಲ್ಲೇ ಇಲ್ಲಿ ಮೊದಲನೇ ವಾರದ ಫೈನಲಿಸ್ಟ್ ಅಲ್ಲಿ ಯಾರು ಹೋಗ್ತಾರೆ ಅಂತ ಗೊತ್ತಾಗ್ಬೋದು. ಮೊದಲನೇ ಗೇಮಲ್ಲಿ ಆಡಕ್ಕಾಗ್ಲಿಲ್ಲ. ಇಲ್ಲಿ ಹೇಳ್ತಿರೋದು ಏನಪ್ಪಾ ಅಂತಂದ್ರೆ 50% ಈ ಬ್ಯಾಚ್ ಏನಿದ್ದಾರೆ ಈಗ 18 ಜನ ಇದ್ದಾರೆ, ಅದರಲ್ಲಿ 9 ಜನ ಇಲ್ಲಿ ಅವ್ರ ಬದಲು ಇಲ್ಲಿ ಬೇರೆ ರೀಪ್ಲೇಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹಿಂಟ್ನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ರೀತಿ ಆಗೇ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಸ್ಪರ್ಧಿಗಳ ಹೆಸರು ಇಲ್ಲಿ ಕೇಳಿ ಬಂದಿತ್ತು. ಆಲ್ಮೋಸ್ಟ್ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ಬೋದು, ಮತ್ತೆ 2 ಫೈನಲ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಈ ಒಂದು ಪ್ರೋಮೋ ಏನ್ಬಿಟ್ಟಿದೆ ಅದರಲ್ಲಿ ಹಿಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕೆಲವೊಬ್ಬರನ್ನ ನೀವು ನೋಡಬಹುದು, ಜಂಟಿಗಳಾಗ್ಲಿ ಒಂಟಿಗಳಾಗ್ಲಿ ಕೆಲವೊಬ್ಬರನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೇ ಇಲ್ಲ. ಇಲ್ಲಿ ಗಿಲ್ಲಿ ನಟ ಅವ್ರು ಕಾಣಿಸ್ಕೊಂಡ್ರು, ಮತ್ತೆ ಕಾವ್ಯ ಅವ್ರು ಕಾಣಿಸ್ಕೊಂಡ್ರು, ಮತ್ತೆ ಕಾಕ್ರೋಚ್ ಸುದಿ ಅವ್ರು ಕಾಣಿಸ್ಕೊಂಡ್ರು. ಆಲ್ಮೋಸ್ಟ್ ಇಷ್ಟು ಜನ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ. ಮಿಕ್ಕಿರ ಸ್ಪರ್ಧಿಗಳು ನೀವು ನೋಡಬಹುದು, ಅಮಿತ್ ಅವರು ಎಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆಲ್ಮೋಸ್ಟ್ ಇಲ್ಲಿ RJ ಆಗಿರೋರು ಎಲ್ರಿಗೂ ಕೂಡ ಇಲ್ಲಿ ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಆದ್ರೆ 24 ಗಂಟೆ ಅವ್ರ ಹತ್ರ ಮೈಕ್ ಇದ್ರು ಕೂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಆಲ್ಮೋಸ್ಟ್ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಕರಿಬಸಪ್ಪರು ಆ ರೀತಿ ನಿದ್ದೆ ಮಾಡ್ತಿದ್ರು, ಈ ರೀತಿ ನಿದ್ದೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಹೇಳಿದ್ರೆ ಹೊರತು ಅವರೊಂದು ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಇಲ್ಲಿ ತೋರಿಸ್ಲೇ ಇಲ್ಲ. ಬಟ್ ಚಂದ್ರಪ್ರಭಾ ಅವರು 1-2-3 ಕಡೆ ಇಲ್ಲಿ ಕಾಣಿಸ್ಕೊಂಡ್ರು. ಅಂದ್ರೆ ಅಷ್ಟೊಂದು ಇಲ್ಲಿ ಸಿಕ್ಕಿರಲ್ಲ. ಒಂದು ವಾರದಲ್ಲಿ ಎಷ್ಟು ಸಿಗಬೇಕು ಆ ಒಂದು ಸ್ಪೇಸ್ ಯಾರಿಗೂ ಕೂಡ ಸಿಕ್ಕಿಲ್ಲ ಅಂದ್ರು. ಆ ಎಷ್ಟು ಇಲ್ಲಿ ಸಮಯ ಸಿಕ್ಕಿರುತ್ತೆ ಆ ಸಮಯದಲ್ಲಿ ಸ್ವಲ್ಪ ಜನ ಕಾಣಿಸ್ಕೊಂಡಿದ್ದಾರೆ. ಬಟ್ ಇನ್ನೂ ಮಿಕ್ಕಿರೋ ಸ್ಪರ್ಧಿಗಳು ಕಾಣಿಸ್ಕೊಂಡೇ ಇಲ್ಲ. ಯಾಕಂದ್ರೆ ಸ್ಟ್ರಾಟರ್ಜಿನೇ ಯೂಸ್ ಮಾಡ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಸೀಸನ್ ಇಲ್ಲಿ ವಿಭಿನ್ನವಾಗಿರುತ್ತೋ ಹೇಗಿರುತ್ತೋ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಆದರೆ ನಿಜವಾಗ್ಲೂ ಇವಾಗ ಏನೊಂದು ಎಪಿಸೋಡ್ಗಳು ಪ್ರಸಾರ ಆಗಿದೆಯೋ ಸ್ವಲ್ಪ 50-50 ಅಂತ ಹೇಳ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ಓವರಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಆದರೆ ಈ ಒಂದು ಪ್ರೋಮೋ ನೋಡಿದಾಗ ಇಲ್ಲಿ ಗೊತ್ತಾಗ್ತಿರೋದು ಏನು ಅಂತಂದ್ರೆ ಇಲ್ಲಿ ಬಂದಿರೋ ಸ್ಪರ್ಧಿ ಇಲ್ಲಿ ಹೋದ್ರು ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಇಲ್ಲಿ ಹೇಳಿದ್ರು. ಮತ್ತೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ತು. ಮೊದಲನೇ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಈಗ ಫೋಟೋ ಕೂಡ ಇಲ್ಲಿ ಎತ್ತಿಡಿದ್ರು. ಮೋಸ್ಟ್ಲಿ ಇಲ್ಲಿ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಇಲ್ಲಿ ಸಿಕ್ಕಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಅನಿಸಿಕೆ ಇದೆ. ಆಲ್ಮೋಸ್ಟ್ ನೋಡಿದಿರೋ ಈ ಒಂದು ಪ್ರೋಮೋ ನೋಡಿದವ್ರಿಗೆ ಇಲ್ಲಿ ಗೊತ್ತಾಗಿರುತ್ತೆ. ಸದ್ಯ ಈಗ ಇಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ಇಷ್ಟು ಜನ 18 ಜನ ಇದ್ದಾರೆ, ಇಲ್ಲಿ ಅಂತ ಒಳ್ಳೆ ಕಂಟೆಂಟ್ ಸಿಕ್ಕಿಲ್ಲ ಅಂತ ಕೂಡ ಇಲ್ಲಿ ಅವ್ರಿಗೆ ಗೊತ್ತಾಗ್ತದೆ. ಆಲ್ಮೋಸ್ಟ್ ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ. ಕೆಲವೊಬ್ರು ಇಲ್ಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಬಂದಿರೋ ಕಂಟೆಸ್ಟೆಂಟ್ಗಳು ಸ್ವಲ್ಪ ಸಪ್ಪೆ ಆಗಿದ್ದಾರೆ, ಅಷ್ಟೊಂದು ಕಂಟೆಂಟ್ ಕೊಡ್ತಾ ಇಲ್ಲ, ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಮತ್ತೆ ಜನರಿಗೂ ಕೂಡ ಇಲ್ಲಿ ರೀಚ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಕೆಲವೊಂದು ಸ್ಪರ್ಧಿಗಳನ್ನ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಅವ್ರನ್ನ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ, ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಕೆಲವೊಬ್ರು ಅವ್ರದೇ ಆದ ಲೋಕದಲ್ಲಿ ಇಲ್ಲಿ ಇದ್ಬಿಟ್ಟಿದ್ದಾರೆ. ನೀವು ನೋಡ್ಬೋದು ಸ್ಪಂದನ ಸೋಮಣ್ಣ ಅವರು ಕೂಡ ಇಲ್ಲಿ ಹೆಚ್ಚಿಗೆ ಕಾಣಿಸ್ಕೊಂಡಿಲ್ಲ, ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಇವಾಗ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳ್ತಾರಲ್ಲ, ಕಳೆದ ಸೀಸನ್ ಇಲ್ಲಿ ನೋಡಿದ್ರೆ ಲಾಯರ್ ಜಗದೀಶ್ ಅವ್ರನ್ನ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲಾದ್ರಲ್ಲೂ ಕೂಡ ಅವರೇ ಕಾಣಿಸ್ತಿದ್ರು. ವಾರ ಪೂರ್ತಿ ಎಪಿಸೋಡ್ ನೋಡಿದಾಗ ಅವ್ರು ಎಲ್ಲೂ ಕೂಡ ಮಿಸ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅದೇ ಎಕ್ಸಾಂಪಲ್ ನಾನು ಕೊಡ್ತಿರೋದು. ಆ ರೀತಿಯಾಗಿ ಕಂಟೆಂಟು ಇಲ್ಲಿ ಯಾರೂ ಕೂಡ ಇಲ್ಲಿ ಕೊಡ್ತಿಲ್ಲ. ಕೆಲವೊಬ್ಬರು ಕಂಟೆಸ್ಟೆಂಟ್ಗಳು ಮಾತ್ರ 18 ಜನನೂ ಕೂಡ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಆಲ್ಮೋಸ್ಟ್ ಕಳೆದ ಸೀಸನ್ನ ಹೋಲಿಕೆ ಮಾಡಿದ್ರೆ ಈ ಸೀಸನಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ ಅಂತ ಕೂಡ ಕೆಲವೊಬ್ರು ಇಲ್ಲಿ ಒಪಿನಿಯನ್ ಇಲ್ಲಿ ಹಂಚ್ಕೊಂಡಿದ್ದಾರೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಅಷ್ಟೇ. ಯಾಕಂದ್ರೆ ಇವಾಗ ವೋಟ್ ಮಾಡಿ ಕಳಿಸಿದ್ರು ಜಂಟಿಗಳನ್ನ. ಇಲ್ಲಿ 6 ಜೋಡಿಗಳು ಜಂಟಿಯಾಗಿ ಹೋಗಿದ್ರು, 12 ಜನ ಒಂಟಿಗಳು 6 ಜನ ಹೋಗಿದ್ರು. ಸದ್ಯ ಈಗ ಒಂಟಿ ಜಂಟಿ ಇರಲಿ, ಇಬ್ರು ಕೂಡ 2 ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. 50% ಇಲ್ಲಿ ಇನ್ನೊಂದು ಬ್ಯಾಚ್ ರೆಡಿ ಇದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಈ 2 ಫೈನಲ್ಸ್ ಇದೆ ಅಂತಂದ್ರೆ ಇವಾಗ ಏನೋ ಸ್ವಲ್ಪ ಜನ ಸ್ಪರ್ಧಿಗಳು ಒಳಗಡೆ ಇದ್ದಾರೆ, ಸ್ವಲ್ಪ ಜನ ಇಲ್ಲಿ ನಿಜವಾಗ್ಲೂ ಕೂಡ ಈಚೆ ಬರೋ ಚಾನ್ಸಸ್ಸೇ ಇಲ್ಲಿ ಹೆಚ್ಚಿದೆ. ಯಾಕಂತಂದ್ರೆ ಆಲ್ರೆಡಿ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಆಗಿದೆ. ಯಾರ್ಯಾರು ಇಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ನೋಡಬೇಕು. ಇಲ್ಲಿ ಬಿಗ್ ಬಾಸ್ ಫಸ್ಟೇ ಹೇಳಿದ್ರು ಯಾವಾಗ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು, ಅದು ಒಬ್ಬರೇ ಆದರೂ ಆಗ್ಬೋದು ಅಥವಾ ಗುಂಪಾಗೂ ಕೂಡ ಇಲ್ಲಿ ಆಗಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಚಮಕ್ ಗಿಮಕ್ ಏನ ಕೊಟ್ಟು ಅಥವಾ ಹಬ್ಬ ಇದೆ ಅನ್ನೋ ಕಾರಣಕ್ಕೆ
ಇಲ್ಲಿ ಎಲಿಮಿನೇಷನ್ ನಿಲ್ಲಿಸ್ತಾರಾ, ಇಲ್ಲ ಅಂತಂದರೆ ಇವರಿಂದ ಏನೋ ಒಂದು ಕಂಟೆಂಟ್ ಸಿಕ್ಕಿಲ್ಲ ನಮಗೆ ಅಂತಂದ್ಬಿಟ್ಟು ಅವ್ರನ್ನ ಇಲ್ಲಿ ಎಲಿಮಿನೇಟ್ ಮಾಡ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಕರಿಬಸಪ್ಪ ಅವ್ರನ್ನ ತಗೊಂಡ್ರೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಅವ್ರನ್ನ, ಮತ್ತು ಈಗ ಅವ್ರು ನಾಮಿನೇಟ್ ಕೂಡ ಇಲ್ಲಿ ಆಗಿದ್ದಾರೆ. ಮತ್ತು ಇಲ್ಲಿ ಅಮಿತ್ ಅವ್ರು ಕೂಡ ಅಷ್ಟೇ, ಅವರು ನಾಮಿನೇಟ್ ಆಗಿದ್ದಾರೆ. ಮತ್ತು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಬಟ್ ಅವರಿಗೆ ಒಂದು ಎಷ್ಟು ಸಿಕ್ಕಿದೆಯೋ ಸ್ಪೇಸು ಅದರಲ್ಲಿ ಅವರು ತುಂಬ ಚೆನ್ನಾಗಿ ಇಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ, ಎಲ್ಲರಿಗಿಂತ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಆಲ್ಮೋಸ್ಟು. ಸುದಿ ಅವರು ಕೂಡ ಇಲ್ಲಿ ಅಷ್ಟೇ. ಬಟ್ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಕ್ಲಾಸ್ ಸಿಗುತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಶ್ವಿನಿ ಅವರು, ನೀವು ನೋಡ್ಬೋದು ಅಶ್ವಿನಿ ಅವರು ಏನೇ ಒಂದು ಮಾತಾಡಿದ್ರು ಕೂಡ ಸ್ವಲ್ಪ ಜಾಸ್ತಿ ಫ್ರೇಮಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅಂದರೆ ಇವಾಗ ಜಾಸ್ತಿ ಕ್ಯಾಮ್ರಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ಇಲ್ಲಿ ಸ್ವಲ್ಪ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ವಲ್ಪ ಕ್ಲಾಸ್ ಸಿಗೋದಂತೂ ಗ್ಯಾರಂಟಿ. ಬಟ್ ಆದರೆ ಇಲ್ಲಿ ಅವರು ಒಂದು ಕಂಟೆಂಟ್ ಕೊಡ್ತಾರಲ್ಲ, ಗಿಲ್ಲಿ ಅವರು ಮತ್ತು ಇಲ್ಲಿ ಅಶ್ವಿನಿ ಮೇಡಮ್ ಅವರು ಇಬ್ಬರು ಕೂಡ ಇಲ್ಲಿ ಕಂಟೆಂಟ್ ಕೊಡ್ಬೇಕಾದ್ರೆ ಅವ್ರು ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಅಬ್ಸರ್ವ್ ಆಗದೆ ಅದು. ಬಟ್ ಯಾರು ಕೂಡ ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ಯ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಇವತ್ತಿನ ಸಂಚಿಕೆ ಮತ್ತು ನಾಳೆ ಸಂಚಿಕೆ ಯಾರು ಕೂಡ ಇಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ. ನಿಮಗೆ ಪ್ರೋಮೋ ನೋಡಿ ಇಲ್ಲಿ ಏನನ್ನಿಸ್ತು? ಯಾಕಂದ್ರೆ ಈಗಿರೋ ಕಂಟೆಸ್ಟೆಂಟ್ಗಳ ಬಗ್ಗೆನೇ ಇಲ್ಲಿ ಜಂಟಿ ಒಂಟಿಗಳು ಏನಿದ್ದಾರೆ, ಜಂಟಿಗಳನ್ನ ಇಲ್ಲಿ ಸೆಲೆಕ್ಷನ್ ಮಾಡಿದ್ದಾರೆ, ಅದು ತಪ್ಪಿದೆಯಾ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಮಾತಾಡ್ತಿದ್ರು. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಈಗ ನಾಮಿನೇಟ್ ಆಗಿರೋರಲ್ಲಿ ನೀವು ಯಾರನ್ನ ಸೇವ್ ಮಾಡಕ್ಕೆ ಇಷ್ಟಪಡ್ತೀರಾ, ಯಾರು ಮನೆಯಿಂದ ಈಚೆ ಹೋಗಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.